ಹೊಸನಗರ ತಾಲೂಕು ಜಯನಗರದಲ್ಲೇ ವಿಶಿಷ್ಟ ರೀತಿಯಲ್ಲಿ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ. ಹೊಸನಗರ ತಾಲೂಕು ಜಯನಗರದಲ್ಲಿ 2004 ಮತ್ತು 2005ನೇ ಸಾಲಿನ 2 ದಶಕಗಳ ನಂತರ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಇಂದು ಅದೇ ಶಾಲೆಯ ಆವರಣದಲ್ಲಿ ಅತಿ ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಈಗಿನ ಶಾಲಾ ಮುಖ್ಯೋಪಾಧ್ಯಾಯ ರಂಗಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಅಂದಿನ ಶಿಕ್ಷಕ ವೃಂದದವರನ್ನ ಅದ್ದೂರಿಯಾಗಿ ಬರಮಾಡಿಕೊಂಡು ಅವರುಗಳ ಸೇವೆಯನ್ನ ಸ್ಮರಿಸಿ ಅವರುಗಳಿಗೆ ಹಾರ ಹಾಕಿ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸಂಭ್ರಮಿಸಿದರು. ಅಂದಿನ ಮುಖ್ಯೋಪಾಧ್ಯಾಯರಾಗಿದ್ದ ಶ್ರೀಪತಿ ಉಪಾಧ್ಯಾಯರುಗಳಾದ ಕೆಪಿ ಶ್ರೀಧರ, ಗಂಗಪ್ಪ, ಗಣಪತಿ, ಆರ್ ರಮೇಶ್, ಅಶ್ವಿನಿ, ಶ್ರೀಮತಿ ಮಹಾಲಕ್ಷ್ಮಿ, ಪವಿತ್ರ, ಸುಮಲತಾ ರವರುಗಳ ಜೊತೆಗೆ ಸುರೇಂದ್ರ, ಪುಟ್ಟಪ್ಪ ಮೊದಲಾದವರನ್ನ ಅವರ ಸೇವೆಯನ್ನ ಸ್ಮರಿಸಿ ಗೌರವಿಸಲಾಯಿತು. ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ಅವರುಗಳು ಶ್ರದ್ಧೆಯಿಂದ ಆತ್ಮಸ್ಥೈರ್ಯದಿಂದ ವಿದ್ಯಾಭ್ಯಾಸ ಮಾಡುವ ಮೂಲಕ ನೆಮ್ಮದಿಯ ಜೀವನ ಕೊಂಡುಕೊಳ್ಳಿ. ಕಲಿಕೆಗೆ ವಯೋಮಿತಿ ಇಲ್ಲ. ಯಾವುದೇ ಕೆಲಸ ಮೇಲೂ ಕೀಳಲ್ಲ. ನಮ್ಮ ಕಾಯಕವನ್ನ ಗೌರವಿಸುವ ಗುಣವನ್ನ ಬೆಳೆಸಿಕೊಳ್ಳುವ ಮೂಲಕ ಸಂತೃಪ್ತ ಜೀವನ ನಡೆಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು. ಎಂ ಸೌಮ್ಯ ಸ್ವಾಗತ ಮಾಡಿದ್ರು. ಅಶ್ವಿನ್ ಪಂಡಿತ್ ಹಾಗೂ ಶಿಲ್ಪಾ ಕೆ ಕಾರ್ಯಕ್ರಮ ನಿರ್ವಹಿಸಿದ್ರು. ಮಂಜುಳಾ ಡಿ ವಂದಿಸಿದ್ರು. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ 4 ಹೊಸನಗರ. ಇಲ್ಲಿ ಬಂದಂತ ಎಲ್ಲ ಮುದ್ದು ಮಕ್ಕಳೇ, ನಿಮ್ಮ ಮಕ್ಕಳಾಗಿರ್ಬೋದು, ಆದ್ರೂ ನನ್ನ ಮುದ್ದು ಮಕ್ಕಳೇ. ಯಾಕಂದ್ರೆ ನನ್ನ ವಿದ್ಯಾರ್ಥಿಯ ಮಕ್ಕಳು ಕೂಡ ಇಲ್ಲಿ ಓದು. ನನ್ನ ವಿದ್ಯಾರ್ಥಿ ಈ ಶಾಲೆಯಲ್ಲಿ SDMC ಮೆಂಬರ್ ಆಗಿದ್ದು ಒಬ್ಬಳು. ನನ್ನ ವಿದ್ಯಾರ್ಥಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದ. ಯಾಕಂದ್ರೆ 24 ವರ್ಷದ 2 ತಿಂಗಳು ಈ ಶಾಲೆ ಕೆಲಸ ಮಾಡಿದ್ರು. 24 ವರ್ಷದ 2 ತಿಂಗಳು. ಪ್ರಾಯಶಃ ಆರೆಗಳನ್ನು ಯಾರಾದ್ರೂ ಬರೀತಾರೋ ಇಲ್ಲೋ ಗೊತ್ತಿಲ್ಲ. ಒಂದು ಅದನ್ನು ಕೂಡ ಮಾಡಲಿ. ಒಳ್ಳೆಯದೇ, ಶಾಲೆ ಚೆನ್ನಾಗಿದೆ, ಮಗು ಚೆನ್ನಾಗಿದೆ. ನಮ್ಮನ್ನ 24 ವರ್ಷ 2 ತಿಂಗಳು ಸಾಕಿ ಹೊಟ್ಟೆ ಹೊಡೆದಂಥ ಶಾಲೆ ಇದೆ. ನಾವು ಬಂದಿದ್ದೆಲ್ಲ ಹೊಟ್ಟೆ ಪಾಡಿಗಾಗಿ ಮುಂದುವರೆದು ಅತ್ಯಂತ ಕಡು ಬಡತನದಲ್ಲಿ, ಕಷ್ಟದ ಜೀವನದಲ್ಲಿ ಗೋಧಿ ವಿದ್ಯೆಗಂತೂ ವಿದ್ಯೆ ನಮ್ಮ ಅಸ್ತ್ರ ಅಂತ ಹೇಳಿ ಹಿಡ್ಕೊಂಡು ಶಸ್ತ್ರ ಮಾಡ್ಕೊಂಡು ಬಂದವರು. ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ಕಡೆ ಹೋಗಿದ್ದೀವಿ. ಎಲ್ಲೇ ಹೋದರೂ ಕೂಡ ಇಲ್ಲಿನ ನೆನಪುಗಳು ಹಚ್ಚ ಹಸಿರಾಗಿ ಉಳಿದವು. ಆರಂಕುಶಂ ಇಕ್ಕಡಂ ನೆನಪು ನೆನ್ನ ಮನಂ ವನವಾಸಿ ದೇಶವಂ ಅನ್ನೋ ಹಾಗೆ ನನಗೇನಾರ ಅಂತ ಒಂದು ಖುಷಿ ಯಾರಾದ್ರು ಇಟ್ಟರೆ ನಾನು ನೆನಪು ಮಾಡ್ಕೊಳ್ಳೋದು ಈ ಜೇನುಗಳನ್ನು, ಮೇಲಿನ ಬೇಸಿಗೆಯನ್ನು. ನಮಗೆ ತುಂಬ ಆತ್ಮೀಯ ಇಷ್ಟವಾದಂಥ ಪ್ರದೇಶ ಇದೆ. ನಮ್ಮ ಬದುಕಿನ ಹೆಚ್ಚು ಕಾಲವನ್ನು ಸೇವಿಸಿದಂಥ ತಾಣ ಇದೆ. ಬಸ್ಸಲ್ಲಿ ಬಿಡಿ 4-5 ಬಸ್ಗಳೇ ಚೇಂಜ್ ಆಗ್ಬೋದು. ನಾವು ಈ ಊರಿಗೆ ಓಡಾಡಿ 4-5 ಜನ ಕಂಡಕ್ಟ್ರು, 4-5 ಜನ ಬಸ್ಸು, 4-5 ಬಸ್ಸು ಎಲ್ಲ ಚೇಂಜ್ ಆದವು. ಆದರೆ ನಾವು ಇದೇ ಶಾಲೆಗೆ ಬರ್ತಾ ಇದ್ದೆ. ತುಂಬ ಸರಿ ವರ್ಗಾವಣೆಗೆ ಅರ್ಜಿ ಹಾಕಿದ್ದೆ. ಹೋಗೋದು ಹಾರ್ಟ್ ಸೀಟೇ ಸಿಗಲಿಲ್ಲ. ಕೆಲವು ದಿನ ಕೆಲವೊಮ್ಮೆ ಹಾರ್ಟ್ ಸೀಟಿಗೆ ಹೋಗಿ ಕೂತ್ರು ಕೂಡ ನಮಗಿಲ್ಲ, ಬೇರೆ ಬೇರೆ ಕಾರಣಕ್ಕೆ. ಪತಿ ಪತ್ನಿಯವರು ಸೇವಾವಧಿ ನನಗೊಂದು ವೃತ್ತಿಯಲ್ಲಿ ಪದೋನ್ನತಿ ಅನಿಸಿತು. ಆಗ ಆ ಪದೋನ್ನತಿಯನ್ನು ಪಡ್ಕೊಂಡು ನಮ್ಮದೇ ಆದಂಥ ನೇಜೂರು ತಾಲೂಕಿಗೆ ಹೋದೆ. ಅಲ್ಲಿ ಅತ್ಯಂತ ದೂರ, ನಿಮ್ಮ ಹೇಗೆ ಜೈನಗರಕ್ಕೆ ಬರಬೇಕಾಗಿತ್ತು. ಈಗ ಅಷ್ಟೇ ದೂರ ಹೋಗ್ತೀನಿ. ಒಂದು 60-120 ಕಿಲೋಮೀಟರ್ ಡೈಲಿ ಟ್ರಾವೆಲ್ ಮಾಡ್ತೀನಿ. ಟ್ರಾವೆಲ್ ಮಾಡೋದು ನನಗೆ ರೂಢಿ ಆಗಿದ್ದರಿಂದ ಏನು ಅನಿಸಲ್ಲ. ಆವಾಗ ಜೈನಗರಕ್ಕೆ ಹೋಗಿ ಈಗ ಹಾಗೆ ಬೆಳಿಗಾಲ ಹೋಗ್ತೀನಿ. ಬೆಳಿಗಾಲ ನಮ್ಮ ಸಹೋದ್ಯೋಗಿ ಮಿತ್ರರು ಸುರೇಂದ್ರ ಸರ್ ವರ್ಕ್ ಮಾಡಿದಂಥ ಸ್ಥಳ ನನಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ರು. ಹಾಗಾಗಿ ನನಗೆ ಏನು ಅನಿಸ್ತಾ ಇಲ್ಲ. ಇನ್ನು ಒಂದೇ ವರ್ಷ ಇರೋದು, 1 ವರ್ಷ ಪೂರ್ತಿ ಇಲ್ಲ. ಮುಂದಿನ ಮಾರ್ಚ್ 31ಕ್ಕೆ 27 ಮಾರ್ಚ್ 31ಕ್ಕೆ ನಾನು ನಿವೃತ್ತಿ ಹೊಂದ್ತೀನಿ. ಆ ನಿವೃತ್ತಿ ಹೊಂದೋವರೆಗೂ ಹೀಗೆ ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ, ನಿಮ್ಮ ಶುಭ ಕೋರಿಕೆಗಳು ನನಗೆ ಸಿಗಲಿ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನನಗೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಟೀಚಿಂಗ್ ಮೊನ್ನೆ ಕೆಲಸಕ್ಕೆ ಹೋದವರೆಲ್ಲ 2008, 10, 12 ಬಂದವರೆಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ನಮಗೆ ಗುರುವಂದನೆ ಮಾಡಿದ್ರು. ನಾವು ಕನಕಪುರಕ್ಕೆ ಹೋಗಿದ್ದೆ, ನಾನು ಹೀಗೆ ರಾಮನಗರ ಹೋಗಿದ್ದೆ, ನಾನು ಕೋಲಾರಕ್ಕೆ ಹೋಗಿದ್ದೆ ಅಂತ ಬಂದು ನಮ್ಮ ಜೊತೆ ಹಂಚ್ಕೊಳ್ತೇವೆ. ಯಾಕೆ ಹೇಳ್ತೇವೆ ಅಂದ್ರೆ ನಾವೆಲ್ಲರೂ ಆ ಟೈಮಲ್ಲಿ ಕೆಲಸದವರೆಲ್ಲ ನಾವು ಹೋಗಿದ್ದೆಲ್ಲ ಕೋಲಾರ, ತುಮಕೂರು, ರಾಮನಗರ ಆ ಸೈಡಿಗೆ. ನಿಮಗೆ ಪರಿಚಯ ಆಗಿದೆಯೋ ಒಬ್ಬರಿಗೂ ನಮ್ಮ ನೆನಪಾಗ್ತಿಲ್ವೋ ಅಂತ ಸುಮ್ಮನೆ ನನ್ನಷ್ಟಕ್ಕೆ ನಾನೇ ಅನ್ಕೊಳ್ತೀನಿ. ಸ್ವಾಗತ ಅಂತೀವಲ್ಲ, ಸ್ವಾಗತವಾಗಿ ಹೇಳ್ಕೊಳ್ಳೋದು. ಯಾರೆಲ್ಲರೂ ಹೇಳ್ಕೊಳಕ್ಕಿಲ್ಲ. ಬಂಡವಾಳ ನಮ್ಮ ಹುಡುಗರು ಯಾರು ಕರೀಲಿಲ್ಲ ಅಂತ ಅದಕ್ಕೆ ನನ್ನಷ್ಟು ನಾನೇ ಅನ್ಕೊಂತಿದ್ದೆ. ಮನೆಗೆ ನಮಗೆ ಶಿಲ್ಪ ಕಾಲ್ ಮಾಡಿ
ಸಾರ್ ನಾವು ಈ ಬ್ಯಾಚಿನವರು ಎಲ್ಲ ಸೇರಿ ಹೀಗೊಂದು ಅರೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಭಾಳ ಮುಕ್ತವಾಗೆಲ್ಲ ನಾವು ಇದು ಮಾಡ್ಕೊಳ್ತೀವಿ, ಹೇಗೆ ಏನು ಸರ್ 12ನೇ ತಾರೀಕು ನೀವು ರಜೆ ಇರ್ತೀರಿ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತ ನನಗೆ ಇವಾಗ ಕಾಲ್ ಮಾಡಿ. ನಾವು ಆಲ್ಮೋಸ್ಟ್ ಆಲ್ ನಮಗೆಲ್ಲ ಮುಗಿಬೋದಾ ಈಚೆ ನೋಡಿಗಳು ಅಂತೇಳಿ ಆಯ್ತಮ್ಮ ಅಂತ ಹೇಳಿದ್ದೆ. ಪಾಪ ಅವ್ರು ರಜಾ ಹಾಕಿ ಒಂದು ವಾರ ಮುಂಚಿದ್ದಾಗಿ ಎಲ್ಲ ರೆಡಿ ಆಗಿದ್ದಾರೆ. ನಮಗೆ SSLC ವ್ಯಾಲ್ಯೂಯೇಷನ್ ದಿಢೀರ್ ಅಂತ ಆಗಿ ಆಲ್ಮೋಸ್ಟ್ ಆಲ್ ನಾವೆಲ್ಲ ಡಿ ಸಿಗಳು, ಈಗ ಸರ್ ಡಿ ಸಿ ನಾನು ಡಿ ಸಿ. ನಮ್ಗೆ ಹೇಗೆ ಆಗುತ್ತೆ ಅಂದರೆ ಒಂದಿನ ಮುಂಚೆ ಮತ್ತೊಂದು ಸುಮಾರು ಜನ ಕೈಮಾನು ತುಂಬ ಹುಡುಗರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು, ಆಯಿತು ಒಂದು ಕಡೆ ಮಾಡಿ ಅಂತ ಹೇಳಿ ಖುಷಿ ಆಯಿತು. ಆಮೇಲೆ ಅದಕ್ಕಿಂತ ಈಗ ಅಶ್ವಿನ್ ಸರ್ ಹೇಳಿದಾಗೆ ನಿಮ್ಮನ್ನೆಲ್ಲ ನಾವು ನೋಡೋದು ಒಂದು ಭಾಗ್ಯ, ಖುಷಿ. ಈಗಾಗಲೇ 30-35 ವರ್ಷ ಹೃದಯ ಸ್ಪರ್ಶಿಯಾಗಿ ಬಹಳ ಮುಖ್ಯವಾಗಿ ನಿಮ್ಮೆಲ್ಲರ ಆತ್ಮೀಯತೆ ನನ್ನ ಹೃದಯವನ್ನು ಸ್ಪರ್ಶಿಸಿದೆ. ಹಾಗಾಗಿ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿನಿಯರು, ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಚಲ್ತೆನೂ ಈಗ ಹೇಳಕ್ ಹೋಗೋಲ್ಲ, ಯಾಕೆಂದ್ರೆ ಕಾರ್ಯಕ್ರಮ ಶುರುವಾಗಿದೆ. ಚಲ್ತೆ ಹಾಗಾಗಿ ಒಂದೆರಡು ಮಾತನ್ನು ಹೇಳಿ ನಾನು ಮಾಡ್ತೀನಿ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನೀವು ನನ್ನನ್ನು ಆಹ್ವಾನಿಸಿದಾಗ ನನಗೆ ಬಹಳ ಸಂತೋಷ ಆಯಿತು. ಯಾಕೆ ಅಂದರೆ ಮೊದಲನೇದಾಗಿ ನಮ್ಮೆಲ್ಲ ಸ್ನೇಹಿತರನ್ನ ನಾವು ಕೆಲಸ ಮಾಡಿದ ಜಾಗದಲ್ಲೇ ಸಂಧಿಸೋದು ಆಫ್ಟರ್ 20+ years, ಅದು ಒಂದು ಅತ್ಯಂತ ನಮ್ಮ ಜೀವನದಲ್ಲಿ ನೆನಪಿರ್ತಕ್ಕಂಥ ಘಟನೆ ಆಗಿರುತ್ತೆ. ಜೊತೆಗೆ ನೀವೆಲ್ಲ ಹೆಂಗಿದ್ದೀರಿ ಅಂತ ನಂಗೆ ತುಂಬ ಕುತೂಹಲ ಇತ್ತು. ಅಂದರೆ ಕೆಲವರು ಅಶರೀರವಾಣಿಯಾಗಿ ಕಾಣಿಸ್ಕೊಳ್ತಾ ಇದ್ರು, ಕೇಳಿಸ್ಕೊಳ್ತಾ ಇದ್ರು, ಫೋನ್ ಮಾಡ್ತಾ ಇದ್ರು, ಕಾಂಟ್ಯಾಕ್ಟಲ್ಲಿ ಇದ್ರು. ತುಂಬ ಜನ ಬೇರೆ ಬೇರೆ ಕಾರಣ ಅವರವ್ರ ಸಮಸ್ಯೆ, ಅವರವರ ಲೈಫ್ ಇರುತ್ತೆ. ನಿಮ್ಮನ್ನು ನಾನು ಪ್ರತ್ಯಕ್ಷವಾಗಿ ನೋಡಬೇಕು, ಏನಾಗಿದ್ದಾರೆ, ಏನೇನೋ ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ ಅಥವಾ ಏನಾಗಿದ್ದಾರೆ ಅವರು ಅನ್ನೋದನ್ನು ನೋಡಬೇಕು ಅಂತ ನನಗೊಂದು ಭಾರಿ ಮಹದಾಸೆ ಇತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ನನಗೆ ಇವತ್ತು ಈಡೇರಿದೆ, ಮೊದಲನೇ ಪಾಯಿಂಟ್. ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಮಕ್ಕಳಿಗೂ ನಾನು ಮೊದಲನೇದಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ನೀವು ಬಹುಶಃ 2003-4ನೇ ಬ್ಯಾಚ್ ಅಂತ ನಾನು ಅಂದ್ಕೊಂತೀನಿ. 4-5 ವಯಸ್ಸಾಗಿದೆ, ಸ್ವಲ್ಪ ಇಫ್ ಐ ಆಮ್ ನಾಟ್ ರಾಂಗ್, ಸುಮಾರು 21 ವರ್ಷಗಳಾಯಿತು. ನನಗೇನು ನೆನಪಾಗುತ್ತೆ ಅಂತ ಕೇಳಿದರೆ, ನಾನು 2004ರಲ್ಲಿ ನಾನು ಹೆಂಗಿದ್ದೆ ಅಂತ ನಾನು ಇಮ್ಯಾಜಿನ್ ಮಾಡ್ತಾ ಬಂದೆ. ನಿಜ ಹೇಳಬೇಕು ಅಂದರೆ ಜಸ್ಟ್ ಇಮ್ಯಾಜಿನ್, ನೀವು ಇಲ್ಲಿ ಏನು ಕೂತಿದ್ದೀರಲ್ಲ, ನಿಮ್ಮ ಏಜ್ನ ಆ ಒಂದು ಸ್ಟೇಟಸಲ್ಲಿ ನಾನು ಅವಾಗಿದ್ದೆ ಆ್ಯಸ್ ಎ ಟೀಚರ್. ನನಗೆ ಇನ್ನೂ ನೆನಪಿದೆ, ನಾನು ಫಸ್ಟ್ ಅಪಾಯಿಂಟ್ ಆಗಿದ್ದೆ ಜಯನಗರಕ್ಕೆ 97ನಲ್ಲಿ. ನಾನು ಅವಾಗ ವಾಹನ ಇರಲಿಲ್ಲ, ಬಸ್ಸಲ್ಲಿ ಬರ್ತಾ ಇದ್ದೆ. ನನಗೆ ಎಂಥ ಮುಜುಗರದ, ಈಗ ನೆನ್ಸ್ಕೊಂಡು ತಮಾಷೆ ಸನ್ನಿವೇಶಗಳಾಗ್ತಿತ್ತು ಅಂದರೆ, ನಾವು ಬರಬೇಕಾದಲ್ಲಿ ಕೊಡ್ಚಾದ್ರಿ ಕಾಲೇಜ್ ಫಸ್ಟ್ ಸ್ಟಾಪ್ ಆಗ್ತಿದ್ದೆ ಅವಾಗ ಮಾರ್ಕೋದಲ್ಲಿ. ಅಲ್ಲಿ ಅವರು ಕಂಡಕ್ಟರ್ ಮತ್ತೆಲ್ಲ ಕೂತಿರೋರು ಸುಮಾರು ಜನ. ನನ್ನ ಸ್ಟೂಡೆಂಟ್ ಅಂತೇಳಿ ಇಡ್ಸೋಕ್ಕೆ ಮಾಡಿದ್ರು ಸುಮಾರು ಸಲ. ಇಳ್ಕೊಳ್ಳಿ ನಿಮ್ಮ ಸ್ಟಾಫ್ ಬಂತು, ಹೀಗೆ ನೀವು ಸ್ಟೂಡೆಂಟ್ ಅಂತೇಳಿ. ಅಂದರೆ 97ರ ಘಟನೆ ನಾನು ಹೇಳ್ತಾ ಇದ್ದೆ, ಫಸ್ಟ್ ಬ್ಯಾಚಿನ ಇದು. ಆ ರೀತಿ ನಾವು ಈ ವೃತ್ತಿ ಜೀವನವನ್ನು ಆರಂಭ ಮಾಡಿದ್ದು. ವೃತ್ತಿ ಜೀವನದ ಆರಂಭದಲ್ಲಿ ನನಗೆ ಇನ್ನೊಂದು ನೆನಪಿದೆ, ಮಹೇಶ್ ಸರ್ ಇದ್ದರು, ಜೊತೆಗೆ ನಮ್ಮ ಜೊತೆಗೆ ಮಹಾಲಕ್ಷ್ಮಿ ಮೇಡಮ್ ಮತ್ತು ಪೂರ್ಣಿಮಾ ಮೇಡಮ್ ಇದ್ದರು. ಅವತ್ತು ಸದಾ ನೆನಪಿರುತ್ತೆ. ಹಾಗಾಗಿ ನನ್ನ ಉಸಿರಿರೋವರೆಗೂ ಕೂಡ ನಾವು ಈ ಜಯನಗರ ಏನಿದೆ, ಬೆಳಗ್ಗೆ ಏನಿದೆ, ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನಿಲ್ಲ ಅಂತ ಅನುಭವಗಳಿದೆ. ಜೊತೆಗೆ ನಮ್ಮ ಮಕ್ಕಳು ಬೇರೆ ಬೇರೆ ಕ್ಷೇತ್ರದಲ್ಲಿ, ಎಲ್ಲರೂ ಇಂಜಿನಿಯರ್ ಆಗೋಕ್ಕಾಗಲ್ಲ, ಎಲ್ಲ ಡಾಕ್ಟರ್ ಆಗಲಿಕ್ಕಾಗಲ್ಲ. ಯಾರ್ಯಾರು ನಿಮ್ಮ ಕ್ಷೇತ್ರದಲ್ಲಿ, ಅದು ಯಾವ ಕೆಲಸನಾರಾಗಿರ್ಬೋದು, ಯಾವ ದೊಡ್ಡದಿಲ್ಲ ಚಿಕ್ಕದಿಲ್ಲ, ನೀವೇನು ಮಾಡ್ತಾ ಇದ್ದೀರಿ, ಅದಕ್ಕಿಂತ ಹೆಚ್ಚಾಗಿ ಆ ಕೆಲಸದಲ್ಲಿ ನಿಮ್ಗೆಷ್ಟು ತೃಪ್ತಿ ಇದೆ, ನೆಮ್ಮದಿ ಇದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಆಗ ನೋಡಿದ್ದೇನು ಅಂದರೆ, ಎಲ್ಲ ಮಕ್ಕಳ ಮುಖವನ್ನು ಅಬ್ಸರ್ವ್ ಮಾಡಿ, ಸುಮಾರು ಜನ ಹೆಸರು ನೆನಪಾಗಲಿಲ್ಲ ನಾನು ಸಡನ್ನಾಗಿ. ಆಲ್ ದೇ ಹ್ಯಾಪಿ, ದಟ್ ಇಸ್ ದ ಫಸ್ಟ್ ಥಿಂಗ್ ನನ್ನ ಮನಸ್ಸಿಗೆ ಬಂದಿದ್ದು. ಎಲ್ಲ ನಿಮ್ಮ ಕೆಲಸದಲ್ಲಿ ಯಾವುದಾದ್ರು ಆಗಿರ್ಬೋದು.